ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನನ್ನ ತುಂಬ ದಿನ ಆದಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಅಂದುಕೊಟ್ಟಿರುವಂತಹ ಪ್ರತಿಯೊಂದು ಕನಸುಗಳು ಈಡೇರಲಿ ಅಂತ ಭಾವಿಸ್ತಾ ಇವತ್ತಿನ ನನ್ನ ಮಿನಿ ವ್ಲಾಗ್ ಯಾವ ಜೊತೆ ಇರುತ್ತೆ, ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ರತಿಯೊಬ್ಬರು ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಹಾಗೆ ಇನ್ನು ಮುಂದೆ ನನ್ನ ಚಾನಲಲ್ಲಿ ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ನೀವೆಲ್ಲರೂ ಕೂಡ ಐ ಹೋಪ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹೇಗಿರುತ್ತೆ ಈ ವ್ಲಾಗು ಅಂತ ಪ್ರತಿಯೊಬ್ಬರು ಕೂಡ ನೋಡಿ ಹಾಗೇನೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ. ಸೊ ಇನ್ನು ಮುಂದೆ ಡೈಲಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ, ನೀವು ನೋಡ್ತಾ ಇರ್ಬೋದು. ಸಿಂಪಲಾಗಿ ಅಷ್ಟೇ, ಏನೋ ಹಬ್ಬದ ಗಡಿಬಿಡಿಲಿ ಏನೂ ರೆಡಿಯಾಗಿಲ್ಲ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಈ ರೀತಿ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸಿಂಪಲಾಗಿರುವಂಥ ಒಂದು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿರುವಂಥ ಸೀರೆ. ಸೊ ನೆಕ್ಸ್ಟ್ ಈ ರೀತಿಯಾಗಿ ರೆಡಿಯಾಗಿದೆ. ರಂಗೋಲಿ ಹಾಕಕ್ಕೆ ಸ್ವಲ್ಪ ಪ್ಲೇಸ್ ಚಿಕ್ಕದಾಗಿರೋದ್ರಿಂದ ಸೊ ಬಾಗಿಲಿಗೆಲ್ಲ ರಂಗೋಲಿಯನ್ನು ಹಾಕಿ ತೋರಣವನ್ನು ಕಟ್ಟಿದ್ವಿ. ಸೊ ಹಬ್ಬ ಅಂದಮೇಲೆ ತೋರಣ ಕಟ್ಟಿದ್ರೇ ಒಂದು ಹಬ್ಬಕ್ಕೆ ಒಂದು ಕಳೆ ಅಂತಲೇ ಹೇಳ್ಬೋದು. ಸೊ ನಾವು ಈ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ವಿ. ನೀವು ನೋಡ್ತಾ ಇರ್ಬೋದು, ನಮ್ಮದು ದೇವ್ರ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಬಂದುಬಿಟ್ಟು ದೇವ್ರ ಮನೆ ಚಿಕ್ಕದಾಗಿರೋವಂಥದ್ದು. ಸೊ ಇಲ್ಲಿ ನಾವು ಆಲ್ರೆಡಿ ಬೇಳೆಯನ್ನು ಬೇಯಕ್ಕಿಟ್ಟಿದ್ದೀವಿ, ಒಬ್ಬಟ್ಟು ಸಾಂಬಾರು ಮತ್ತು ಒಬ್ಬಟ್ಟಿಗೆ. ಹಬ್ಬಕ್ಕೆ ಅದೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆ ಬೆಳಗ್ಗೆ ಟಿಫನ್ ಏನು ಮಾಡಿರಲಿಲ್ಲ, ನಿಯರೆಸ್ಟ್ ಹೋಟೆಲಿಂದನೇ ಟಿಫನ್ನ ತರಿಸಿದ್ವಿ. ಹಾಗೆ ಟಿಫನ್ ಮನೆಗೆ ಇಡ್ಲಿ ಮತ್ತು ಚಟ್ನಿ ಎಲ್ಲ ಕೂಡ ಕೊಟ್ಟಿದ್ರು, ವಡೆ ಕೂಡ. ಸೊ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಸೊ ನನ್ನ ಮಗ ಹೇಳ್ತಾ ಇದ್ದಾನೆ ನೋಡಿ, ಈ ರೀತಿಯಾಗಿ ವಿಶ್ ಮಾಡ್ದ. ಹಾಗೆಯೇ ಹೋಳಿಗೆ ಒಬ್ಬಟ್ಟು ಸಾಂಬಾರಿಗೆ ನಾವು ಎಲ್ಲ ಕೂಡ ಹುಡ್ಕೊತಾ ಇದ್ರು, ರೆಡಿ ಮಾಡ್ಕೊತಾ ಇದ್ರು. ಹಾಗೆಯೇ ನಮ್ಮನೆ ಹತ್ರ ಯಾವಾಗಲೂ ಕೂಡ ಒಂದು ಅಳಿಲ್ ಬರುತ್ತೆ. ಸೊ ಇದಕ್ಕೆ ಹಾಗೆಯೇ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕಿದ್ವಿ, ನೀರು ಕೂಡ ಕುಡಿಯೋಕ್ಕಿಟ್ಟಿದ್ವಿ. ಸೊ ಈ ಬೇಸಿಗೆ ಟೈಮಲ್ಲಂತೂ ಪ್ರಾಣಿ ಪಕ್ಷಿಗಳಿಗೆ ನಾವು ಆದಷ್ಟು ನೀರನ್ನು ಕೊಡಬೇಕು, ಯಾಕಂದರೆ ಅವರಿಗೆ ನೀರು ಕೂಡ ಇರಲ್ಲ ಕುಡಿಯೋಕ್ಕೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲದೂ ಕೂಡ ಮಾಡಬೇಕು. ಸೊ ಇದು ನೋಡೋಕ್ಕೆ ಒಂಥರ ಕ್ಯೂಟಾಗಿತ್ತು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ, ಜೊತೆಗೆ ಇದ್ರ ಜೊತೆಗೆ ಆ್ಯಡ್ ಆನ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾವು ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ದೇವ್ರ ಪೂಜೆಗೂ ಕೂಡ ರೆಡಿ ಇಟ್ವಿ ಅಂತಲೇ ಹೇಳ್ಬೋದು. ಒಬ್ಬಟ್ಟು, ಚಿತ್ರಾನ್ನ, ಹಾಗೆಯೇ ಆಲೂಗಡ್ಡೆ ಪಲ್ಯ, ಜೊತೆಗೆ ಕಾಳು ಗೊಜ್ಜು, ಹಾಗೆಯೇ ಸೊ ಇಷ್ಟು ಡಿಫ್ರೆಂಟಾಗಿ ಮಾಡಿದ್ವಿ. ಪೂಜೆ ಕೂಡ ಸಿಂಪಲ್ಲಾಗಿ ಮಾಡಿದ್ವಿ. ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಸೊ ಒಬ್ಬಟ್ಟು ಕೂಡ ಸುಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿತ್ತು ನಮ್ಮ ಸ್ಪೆಷಲ್ ಒಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ತುಂಬ ದಿನದ ಮೇಲೆ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡ್ಬೋದು, ಸಿಂಪಲ್ ಆಗಿ ಪೂಜೆನೆಲ್ಲ ಮಾಡಿದ್ವಿ. ಸೊ ಈ ರೀತಿ ಇತ್ತು ನಮ್ಮ ಸೆಲೆಬ್ರೇಷನ್. ನೀವೆಲ್ಲ ಕೂಡ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಆ್ಯಕ್ಚುಲಿ ವಿಡಿಯೋನ ಸರಿಯಾಗಿ ಆಗಿಲ್ಲ ಅಂತ ಗೊತ್ತು, ಕ್ಲಾರಿಟಿಗಿಂತ ಸೊ ವಿಡಿಯೋ ಸರಿಯಾಗಿ ಎಡಿಟಿಂಗ್ ಆಗಿಲ್ಲ. ಸೊ ಈ ರೀತಿ ಸಿಂಪಲಾಗಿ ನನ್ನ ಜೊತೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾಳೆಯಿಂದ ವಿಡಿಯೋನ ಕಂಟಿನ್ಯೂಸ್ ಆಗಿ ಡೈಲಿ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನೀವೆಲ್ಲ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ಸಿಂಪಲ್ ಆಗಿತ್ತು ನಮ್ಮ ಹಬ್ಬ, ಇಷ್ಟ ಆಗಿತ್ತು ಅಂತ ಹೇಳ್ತೀನಿ. ಸೊ ಈ ಥರ ಇತ್ತು ನಮ್ಮ. ಹಾಗೆ ನನ್ನ ಮಗ ಕೂಡ ಪೂಜೆ ಮಾಡ್ದ. ಮಕ್ಕಳಿಗೆ ಈಗಿಂದಲೇ ನಾವು ಪೂಜೆ ಮಾಡೋದು ಅಥವಾ ನಮ್ಮ ಮನೇಲಿ ನಡ್ತಿರುವಂಥ ಪ್ರತಿಯೊಂದು ಹಬ್ಬಗಳ ವಿಶೇಷತೆಯನ್ನು ಕೂಡ ತೋರಿಸ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಒಂದು ತಿಳ್ಕೊಂಡಂಗಾಗಿ ಅನುಭವ ಆಗುತ್ತೆ ಅಂತ ಹೇಳ್ತೀನಿ. ಊಟಕ್ಕೆ ನಾವು ಹೆಸರುಬೇಳೆ ಮಾಡಿದ್ವಿ, ಹಾಗೆಯೇ ಹೋಳಿಗೆ, ಜೊತೆಗೆ ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ, ಹಾಗೆಯೇ ಕಾಳು ಗೊಜ್ಜು, ಅನ್ನ, ಒಬ್ಬಟ್ಟು ಸಾಂಬಾರು. ಈ ರೀತಿಯಾಗಿತ್ತು ಸಿಂಪಲ್ಲಾಗಿ. ಸೊ ನೀವೆಲ್ಲ ಏನು ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿ. ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಾವು ಸ್ವಲ್ಪ ಹಬ್ಬದ ಹಿಂದಿನ ದಿನವೇ ಶಾಪಿಂಗ್ ಹೋಗಿದ್ವಿ. ಆ ಶಾಪಿಂಗ್ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಇದನ್ನು ಕೂಡ ನೋಡಿ. ಸೊ ನಾವು ಹೋಗಿದ್ದು ಮಂತ್ರಿ ಮಾಲ್, ಹಾಗೆಯೇ ನೀವು ನೋಡ್ತಾ ಇರ್ಬೋದು ದುರಂಧರ್ ಫಿಲಮ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ ಅಂತ ಹೇಳ್ತೀನಿ.
ಸೊ ನಾವು ಹೋಗಿದ್ದು ಮಂತ್ರಿ ಮಾಲ್ಗೆ. ಅಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡೋದಿತ್ತು ಹಬ್ಬಕ್ಕೋಸ್ಕರ. ಆ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಬೇಗನೆ ಮುಂಚಿತವಾಗಿ ಹಾಕಬೇಕಿತ್ತು, ಸ್ವಲ್ಪ ಹಿಂದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಒಂದು ಕಿವಿ ಬುಗುಡಿ ಕೂಡ ಸುಚ್ಚಿದೆ, ಹೇಗೆ ಕಾಣ್ತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಬ್ಬದ ಬಟ್ಟೆಯನ್ನೆಲ್ಲ ಶಾಪಿಂಗ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅವತ್ತಿನ ಡೇ ಅಂತಲೇ ಹೇಳ್ಬೋದು. ಹಾಗೆ ಹಬ್ಬದ ದಿನ ಕೂಡ ತುಂಬಾ ಚೆನ್ನಾಗಾಯಿತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಸೊ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು. ಇವತ್ತು ನನ್ನ ಡೈಲಿ ವ್ಲಾಗ್ ಹಾಗೆ ಹಬ್ಬದ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಸ್ವಲ್ಪ ಮಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಡೈಲಿ ಕೂಡ ವ್ಲಾಗ್ನ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಯುಗಾದಿ. ನೀವು ಅಂದುಕೊಂಡಿರುವಂಥ ಕನಸುಗಳೆಲ್ಲದೂ ಕೂಡ ಈಡೇರಲಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಕೂಡ ಬಾಯ್ ಬಾಯ್.